ಹಾಯ್ ಗಾಯ್ಸ್, ನಮಸ್ಕಾರ. ಮತ್ತೊಂದು ಲಾಗ್ಗೆ ಏನಪ್ಪ ಇಷ್ಟು ದಿನ ಎಲ್ಗ ಹೊಂಟೋಗಿದ್ದ ಅಂತಂದ್ರ ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಈಗ ಕಾಣೆ ಆಗ್ಬಿಟ್ಟಿದ್ದು. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಇವಾಗ ಬಂದಿದೀವಿ. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ನೋಡಿ, ಮಾತಾಡಿ ಯಂಗ್ಸ್ಗಳು ಮಾತಾಡೋದೇ ನಿಲ್ಸಲ್ಲ. ನೋಡಿ ಅಲ್ಲಿ ಮಾತಾಡಿ ಅಂದ್ರೆ ಮಾತಾಡೋದೇ ನಿಲ್ಸಲ್ಲ. ಮಾತಾಡಿ ಅಂದಾಗ ಮಾತೇ ಆಡಲ್ಲ, ಬರೀ ಮಾತೇ ಆಡಲ್ಲ, ಬರೀ ಇದೆ. ಈ ಕಮಲಾಕ್ನಂತೂ ಮಾತನೇ ನಿಲ್ಸಲ್ಲ. ಇವ್ರು ಬಾಯ ನಿಲ್ಸಲ್ಲ. ಒಂದಿನವೇ ನಿಂತಿರೋದೇ ನೋಡಿಲ್ಲ. ಇವಳು ಬಾಯ ತೆಗಿಯೋದೇ ನೋಡಿಲ್ಲ. ತಗದ್ಮೇಲೆ ನಿಲ್ಸೋದೇ ನೋಡಿಲ್ಲ. ಗೈಸ್, ಈಗ ಅವ್ರಿಬ್ರನ್ನ ಬಿಟ್ಬಿಟ್ಟು ಈಗ ಒಂದೇನೋ ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡೋಣ. ನೆಕ್ಸ್ಟ್ ಇವಾಗ ಒಂದು ಒಬ್ಬರದು ಬರ್ತ್ಡೇ ಇದೆ. ಜಯಶ್ರೀ ಅಂತ ಅವ್ರ ಹೆಸರು. ಅವ್ರದ್ದು ಬರ್ತ್ಡೇ ಏನೇನಿದೆ ಅಂತಂದ್ರೆ ಒಂದು ಕೇಕ್ ತಗೊಂಡ್ ಮಡಗಿದೀವಿ, ಒಂದು ಅರ್ಧ kg. ಇಲ್ಲಿ ಕೇಕ್ ಹೆಂಗಿದೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟು ಅವ್ರಿಗೊಂದು ಗಿಫ್ಟ್ ತಗೊಂಬಂದಿದ್ದೀನಿ. ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಗಿಫ್ಟ್ ಒಂದು ತಗೊಂಬಂದಿದ್ದೀನಿ ಉದಯ ತೊಟ್ಟಿಂದ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಗೈಸ್ ನೋಡಿ, ಇಲ್ಲಿ ಕೇಳ್ತವ್ರು ಏನ್ ತಂದಿದೆ ಅಂದ್ಬಿಟ್ಟು. ಏನ್ ತಂದಿರ್ಬೋದು ನನಗ್ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ಗೈಸ್, ಒಂದು 20 grams ಒಂದು ಮಾಂಗಲ್ಯ ಸರ ತಗೊಂಬಂದಿದ್ದೀನಿ. ಸಿರಿ ಇವ್ರ ಇದ್ ಕೇಳೋಣ. ಇವ್ರ ಡಿಸಿಷನ್ ತಗೊಂಬಂದಿಲ್ಲ ಅಂತ ಕೇಳೋಣ. ಬಿಡಿ ಮೇಡಮ್, ನೀವು ಮುಟ್ಬಾರ್ದು. ಏನ್ ತಗೊಂಬಂದಿಲ್ಲ ಹೇಳಿ. ಏನ್ ತಗೊಂಬಂದಿದ್ದೀನ? 20 grams ಗೋಲ್ಡ್ ಚೈನ್ ತಂದಿರಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನ್ ತಗೊಂಬಂದಿರ್ತೀನಿ? ಏನಾದ್ರೂ ತಗೊಂಬಂದಿರ್ಬೋದು, ಬಟ್ ಗೋಲ್ಡ್ ತಗೊಂಬಂದಿಲ್ಲ. ಗೈಸ್, ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಒಳಗೆ, ಅದಕ್ಕೆ ನಮ್ಮ ವೈಫ್ ಅನ್ನೋದು. ಗೋಲ್ಡ್ ಚೈನ್ ಅಂತ ನನ್ನ ಅಪ್ಪನಾಗೂ ತಗೊಂಬಂದಿಲ್ಲ. ಅಪ್ಪಡಿ ದುಡ್ಡು ಇಲ್ಲ ನಂತು. ಗಿಫ್ಟ್ ಏನ್ ತಂದ್ರೆ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ತೆಗೆದ್ಬಿಟ್ರು ಗೈಸ್, ತೆಗೆದ್ಬಿಟ್ರು. ಆಮೇಲೆ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಇವಾಗ ಅರೇಂಜ್ ಮಾಡೋಣ. ಅರೇಂಜ್ ಮಾಡೋ ವಿಡಿಯೋ ಅವಾಗ ಮಾತಾಡಕ್ಕಾಗಲ್ಲ. 2000 years later. ಕೇಕು ಅದೇನ ಕೇಕ್ ಹೇಳ್ತಾರ ಗೈಸ್, ನಮ್ಗೆ ಈ ಹಳೆ ಮುಳಿಯಾಗ ಗೊತ್ತಾಗಲ್ಲ. ಚಾಕ್ಲೇಟ್ ಕೇಕ್ ಶಿವಪ್ರಸಾದ್ ತಕ ಬಂದಿರೋದು. ರೆಡಿ ಮಾಡ್ತಾ ಇದೀವಿ ಸರ್ಪ್ರೈಸ್ ಅವ್ರಿಗೆ. ಸರ್ಪ್ರೈಸ್ ಅಲ್ಲಿ ಕಡಿಮೆ ಕಾಸ್ಟ್ ಅಲ್ಲಿ ಯಾವ ತರ ಡೆಕೋರೇಷನ್ ಮಾಡೋದು ಅಂತ ಕೊಟ್ಟು ಬನ್ನಿ. ನಮ್ಮ ಹತ್ರ 2 ಪಾಟ್ಗಳವ. ಅಮೆಜಾನ್ ಅಲ್ಲಿ ದೊಡ್ಡ ಗಿಡ ಕೊಡ್ತಾರ ಅಂದ್ಬಿಟ್ಟು ನಮ್ಮ ಮೋಸ ಮಾಡಿ ಈ ಚಿಕ್ಕ ಚಿಕ್ಕ ಕೊಟ್ಬಿಡ್ರ. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಇದನ್ನೇ ಮಡಗ್ತಾ ಇದೀನಿ ಇಲ್ಲಿ ನೋಡಿ. ಇಲ್ಲಿ ಚೆನ್ನಾಗಿದೆ ನೋಡಿ. ಡೆಕೋರೇಷನ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಇನ್ನೇನ್ ಸೇರಿಸ್ಬೋದು ಕಮೆಂಟ್ ಮಾಡಿ ಗೈಸ್. ಅಷ್ಟರಲ್ಲಿ ಬರ್ತಡೇ ಮುಗ್ದೋಗಿರುತ್ತ. ಇನ್ನೇನ್ ಮಡಗ್ಬೋದು ಅಂತ ನೋಡ್ತಾ ಇದೀನಿ ಗಾಯ್ಸ್. ಸಿಕ್ತು, ಸೂಪರ್ ಆಗಿದೆ. ಈಗ ರೆಸ್ಟೋರೆಂಟ್ ಅಲ್ಲಿ ಮಾಡೋ ಅಂತ ಡೆಕೋರೇಷನ್ ಮಾಡ್ತೀನಿ ಈಗ ನೋಡಿ. ಇದಕ್ಕೆ ಇದು ಲೈಟ್, ಇದರಲ್ಲಿ ಕ್ಯಾಂಡಲ್ ಇಡ್ಬೋದು. ಕ್ಯಾಂಡಲ್ ಇಡ್ತೀನಿ ಇದಕ್ಕೆ ನೋಡಿ. ಇದಕ್ಕೆ ಕ್ಯಾಂಡಲ್ ಇಡ್ಬೋದು. ಗೈಸ್ ಆಯ್ತು. ಇಷ್ಟು ರೆಡಿ ಮಾಡಿದ್ದೀನಿ ಸಿಂಪಲ್ ಆಗಿ. ಹೀಗೆ ಇದನ್ನ ಆಫ್ ಮಾಡ್ಬಿಟ್ಟು ಇಲ್ಲಿಗೆ ಸ್ವಲ್ಪ ಲೈಟ್ ಹಾಕ್ಬೇಕು. ಕ್ಯಾಂಡಲ್ ಇದ್ರೆ ಬೆಸ್ಟ್ ಆಯ್ತಿತ್ತು. ಕ್ಯಾಂಡಲ್ ತರಬೇಕು. ಅವರ ಯಜಮಾನ್ರು, ಈ ತರ ಯಜಮಾನ್ರು ಎಲ್ಲಾರು ಸಿಗ್ತಾರ ನೋಡಿ ಯಾವ ತರ ಡೆಕೋರೇಷನ್ ಮಾಡಿದ್ದೀನಿ ಅಂತ. ಹಿಂಗೆ ಸುಮಾರಾಗಿ ಮಾಡ್ತಾ ಇದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಹೆಂಗ್ ಬಂದಿದೆ ಗೊತ್ತಿಲ್ಲ. ಲಾಗ್ ಎಡಿಟ್ ಮಾಡಿ ಈ ವಿಡಿಯೋ ಬಿಟ್ಟಾಗ ನೋಡ್ತೀನಿ. ನಮ್ಮ ಅಮ್ಮನೂ ಒಂದ್ಸರಿ ನೋಡ್ಬೇಕು.
ಏನಾರ ಮಾಡ್ಬಿಡ್ಬೇಕು ಅಂತ ಕಾಯ್ ಕೂತಾಳ. ನನಗೊಂದಿನ ಮಾಡೋದಕ್ಕ ಕಂತ್ರಿ ಮುದಗಳು ಈ ಎಲ್ಲ ಮಾಡಕ್ ಕೂತಾವ ಅನ್ಕೊಂಡು ನೋಡಿ ಹೆಂಗ್ ಹೊಡಿಯೋರಂಗ್ ಕಾಯ್ ಕೂತಾಳ. ಇರ್ಲಿ, ಗೊತ್ತಾಯ್ತದ ಒಳಗ ಮನ್ಸಿನ ಮಾತನ್ನ ಓದ್ತೀನಿ. ಗೈಸ್ ಇಷ್ಟೇ ಗೈಸ್. ನೆಕ್ಸ್ಟ್ ಪ್ರಿಪರೇಷನ್ ಇತ್ತು ಗೈಸ್. ಗೆಸ್ಟ್ ಬಂದ್ರು ಇವಾಗ. ಒಬ್ರು ಅನುಶ್ರೀ ಅವರು ನಮ್ಮ ತಂಗಿ ಎಲ್ಲ ರೆಡಿಯಾಗಿ ಈಗ ಕೇಕ್ ಕಟ್ ಮಾಡ್ಸೋಣ. ಮ್ಯಾಚ್ ಬಾಕ್ಸ್ ತಗೊಳ್ಳಿ ಮೇಡಮ್, ರೆಡಿಯಾಗಿದೆ, ಕಟ್ ಮಾಡಿ. ರೆಡಿ ಮಾಡ್ತಾರೆ, ವಿಡಿಯೋ ಮಾಡ್ಕಪ್ಪ. ಮ್ಯಾಚ್ ಬಾಕ್ಸ್ ಹೊಸಲ್ಲ. ಹ್ಯಾಪಿ ಬರ್ಡೇ ಟು ಯು. ನಾನು ಹೇಳ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆಯ್ತು, ಕಟ್ ಮಾಡಿ. ನೆಕ್ಸ್ಟ್ ಈ ರೀತಿ ತಿನ್ನಿಸ್ಬಿಡ್ತೀನಿ ಇವ್ರಿಗೆ ನೋಡಿ. ತಿನ್ನಿಸ್ತಾ ಇದೀನಿ ನೋಡಿ. ತಿನ್ಸಿ ಮೇಡಮ್. ನನಗ್ ತಿನ್ಸ್ಬೇಕಾ? ನಾನ್ ತಾನೇ ಅನ್ಬೇಕು. ಹಾ, ಮುಂದೆ ಸತಿ ಅಷ್ಟೇ ಕೊಂಟೈತಲ್ಲಪ್ಪ. ಬನ್ನಿ ಅನ್ನು ನಾಚ್ಕೊಬಿಡಿ. ಆಯ್ತು, ಫೋಡ ಆಯ್ತು, ತಿನ್ಬೋದು. ಚಾರು ಚೆನ್ನಾಗಿದೆ, ಸೂಪರ್ ಆಗಿದೆ ಗೈಸ್. ಇವರು ಶಿವಪ್ರಸಾದ್ ಅಂತ. ನೋಡಿ, ಬಗ್ಗದೇ ಇಲ್ಲ, ತಲೆ ಎಲ್ಲ ಮೇಲೆಲ್ಲ ಬಾಂಡ್ಲೆ ಆಗ್ಬಿಡುತ್ತ. ಮತ್ತೆ ಸಿಂಗಲ್ ಆಗಿದ್ದಾರೆ. ಯಾರೊಬ್ರು ಟ್ರೈ ಅಷ್ಟಿನಾರ ಯಾರು ಹಿಡ್ಕ. ಗೈಸ್, ಗಿಫ್ಟ್ ತಂದಿದ್ದೀನಿ. ಗಿಫ್ಟ್ ಏನೂ ಇಲ್ಲ, ಬಟ್ಟೆ ತಂದಿದ್ದೀನಿ. ಇದೇ ಫಸ್ಟ್ ಟೈಮು ನಾನೇ ಒಬ್ಬನೇ ಹೋಗಿ ತಗೊಂಡಿರೋದು. ಕೊಡ್ತೀನಿ ಈಗ ನೋಡಿ ಗೈಸ್. ಒಂದಿನ ನನಗೆ ಏನು ತಂದ್ಕೊಂಡಿಲ್ಲ, ಎಲ್ಲ ತಂದ್ಕೊಳ್ಳೋ ಅಂತ ನೋಡಿ. ಐ ಫೀಲ್ ಅವ್ಳು ಜಲಸ್. ನೋಡ್ತಾ ಇದ್ದೀನಿ ಗೈಸ್, ನೋಡಿ, ನೋಡ್ತಾ ಇದ್ದೀನಿ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿ. ಗೈಸ್, ಕೊಡ್ತಾ ಇದ್ದೀನಿ ನೋಡಿ, ತಗೊಳ್ಳಿ ಮೇಡಮ್. ಆಲ್ರೆಡಿ ನೋಡ್ಬಿಟ್ಟಾರ, ನಿಮ್ಗೆ ಗೊತ್ತಲ್ಲ ಯಾರು ಹೆಣ್ಮಕ್ಳ ಏನಾರು ತಂದಿವಿ ಅಂತಂದ್ರು ಸುಮ್ನೆ ಅಂತಿರಲ್ಲ ಅವರು. ಅಂತಂದ್ರಲ್ಲ, ಅವಾಗ್ಲೇ ಹೋಗಿ ಬ್ಯಾಗಲ್ ಚೆಕ್ ಮಾಡಿ ಇದೊಂದೇ ಇದ್ದಿದ್ದು. ಅದೇ ಗಿಫ್ಟ್ ಏನೋ ಅನ್ನೋ ಖುಷಿ. ತಗೊಳ್ಳಿ. ಕೆದಕ್ ಬಿಡ್ತಾರ. ತುಂಬಾ ಚೆನ್ನಾಗಿದೆ, ತುಂಬಾ ಥ್ಯಾಂಕ್ಸ್. ತಗೊಳ್ಳಿ. ಈ ಡೌಗಳ ಆಡ್ಬೇಡಿ, ನಿಜ ಚೆನ್ನಾಗಿದೆ. ಈ ಡೌಗಳೆಲ್ಲ ಆಡ್ಬೇಡಿ. ಡವ್ ಆಡ್ತಿಲ್ಲ. ಈ ಕಲರ್ ನನ್ನ ಹತ್ರ ಒಂದ್ಸರಿನೂ ನಾನು ಇಟ್ಕೊಂಡೇ ಇಲ್ಲ. ಮಡಿ ಕಡೆ ಆಯ್ತು. ವಿಡಿಯೋ ಮಾಡ್ತೇವೆ ಅಂತ ಡವ್ ಮಾಡಬೇಡಿ, ಇವೆಲ್ಲ ಇರ್ಲಿ ಗೈಸ್. ನನ್ನ ತಂಗಿ ಕೊಟ್ಟಿರೋದಿಲ್ಲ ಇದು, ಇವಳು ಕೊಡಕ್ಕೆ ಅತಿ ಕೊಟ್ಬಿಡಿ ಅಂತ ಕೊಟ್ಟಿದ್ದಾಳೆ. ಈಗ ಕೊಡ್ತಾವನಿ. ಇದು ನಾನು ಲವ್ ಮಾಡೋದ್ನೆಲ್ಲ ಕೊಟ್ಟಿದ್ದೆ. ಈ ರೋಜಾ ಕೊಡ್ತೇನೆ ನೋಡಿ. ಒಂದ್ಸರಿ ಕೊಟ್ಟಿದ್ದೀರಾ ನೀವು? ಕೊಟ್ಟಿದ್ದೀರಂತ ಗೈಸ್. ಸಾರಿ, ಗೊತ್ತಾ ಪಾಂಡ, ನಿಮಗ್ ಜ್ಞಾಪನ ಇದೆಯಾ? ನಾವೆಲ್ಲ ಕೇರಳ ಬಾರ್ಡರ್ ಹೋಗಿದ್ವಲ್ಲ, ಅವತ್ತು ಹಿಂಗ್ ರೋಸ್ ಕೊಟ್ಟಾಗ ಕೆಳಗಡೆ ಕರೆಕ್ಟ್ ಗೈಸ್. ಮದುವಾಗ ಫಸ್ಟ್ ಟೈಮ್ ಕೊಟ್ಟಿದ್ದಿ. ನೀವು ಎಲ್ಲಾನು ಮರಿಬೋದು, ಬಟ್ ನಾನ್ ಮರಿಯಲ್ಲ. ಯಾ ಮಾಡ್ಬಿಟ್ಟಿನಿ ಗೈಸ್. ಏನು ಅಂದ್ರೆ ತುಂಬಾ ಥ್ಯಾಂಕ್ಸ್ ದಿವ್ಯಾ, ಈ ರೋಸ್ ಕೊಟ್ಟಿದ್ದಕ್ಕೆ. ಗಿಫ್ಟ್ ದೊಡ್ಡ ಚಿಕ್ಕದು ಅಲ್ಲ, ಒಂದು ಪ್ರೀತಿ ಆಯ್ತು ಗೈಸ್. ಇವಾಗ ನೆಕ್ಸ್ಟ್ ಪಾರ್ಟಿ ಟೈಮ್. ಇವಾಗ ನಾವು ಇಂಡಿಯನ್ ಹೋಗ್ತಿದ್ದೀವಿ. ಮೊದಲು ಚೆನ್ನಾಗಿ ಕೊಡ್ತೀರಿ ಗೈಸ್, ಈಗ ಚೆನ್ನಾಗಿಲ್ಲ. ನೋಡೋಣ, ಬಿರಿಯಾನಿ ಬಿಟ್ಟು ಬೇರೆ ಟ್ರೈ ಮಾಡ್ತೀನಿ. ಬಿರಿಯಾನಿ ಚಂದಿಲ್ಲ ಅಲ್ಲಿ, ಈಗ ಮೊದಲು ಟೇಸ್ಟ್ ಈಗ ಚಂದಿಲ್ಲ ಅಲ್ಲಿ. ಬೇರೆ ಟ್ರೈ ಮಾಡ್ತೀನಿ. ಅಲ್ಲಿ ಹೋಗಿ ಸಿಗೋಣ. ಬೈ.
ಗೈಸ್ ಇಂಡಿಯನ್ಗೆ ಬಂದಿದ್ದೀವಿ. ಆರ್ಡರ್ ಮಾಡಬೇಕು. ಮೆನು ಕಾರ್ಡ್ ನೋಡ್ತೀವಿ, ನೋಡ್ಬಿಟ್ಟು ಹೇಳ್ತೀನಿ ಏನು ಆರ್ಡರ್ ಮಾಡ್ತೀನಿ ಅಂತ. ಗೈಸ್ ಮೆನು ಬಂದಿದೆ, ನೋಡ್ತಾ ಇದ್ದೀನಿ ಏನು ಆರ್ಡರ್ ಮಾಡೋದು ಅಂತ. ನಾನು ಇವತ್ತು ಏನು ಬೇಕೋ ತಗೋಬೋದು ಅಲ್ವಾ ನಮ್ಮ ಜೊತೆ ಅಲ್ವಾ? ಏನು ಬೇಕಾದ್ರೂ ತಗೋಬೋದು. ಬರ್ತಡೇ ಅಲ್ಲ ಮೇಡಮ್ ನಿಮ್ಮದು? ಬಿರಿಯಾನಿ ನಿಮಗೆಲ್ಲ ಏನು ಬೇಕು? ಗೈಸ್ ಕೆಲವು ಮೆಟೀರಿಯಲ್ಸ್ ಆರ್ಡರ್ ಮಾಡಿದ್ದೀವಿ, ಮರ್ತಾ ಬಿಡೋದು ನನಗೆ. ಈಗ ಹಾಕ್ಬಿಡಬಿಡೆ ಗೈಸ್. ನೋಡಿ ಇಷ್ಟೊಂದು ಆರ್ಡರ್ ಮಾಡಿದ್ದೀವಿ, ಇಷ್ಟೆಲ್ಲ ಇವಾಗ ತಿನ್ನು ಮುಗಿಸ್ಬೇಕು. ತಿನ್ನು ಮುಗಿಸಾದ್ಮೇಲೆ ಸಿಗ್ತೀನಿ ನಿಮಗೆ. ಬಾಯ್.